Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್. ಜಸ್ಟಿನ್ ಬರ್ತಾ ಇದೆ ಅಪ್ಡೇಟ್ ರಿಲೇಟೆಡ್ ಟು ರಾಜಸ್ಥಾನ್ ರಾಯಲ್ಸ್. ಇನ್ನೇನು ಸಂಜು ಸ್ಯಾಮ್ಸನ್ ಈ ಕಡೆಯಿಂದ CSKಗೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂದ ಹಾಗೆಯೇ ಇಲ್ಲಿ ಕ್ಯಾಪ್ಟನ್ಸಿದು ಒಂದು ವೇಕೆಂಟ್ ಪೊಸಿಷನ್ ಇದೆಯಲ್ಲಪ್ಪ, ಏನು ಬಂದಾಗ ವೇಕೆಂಟ್ ಪೊಸಿಷನು. ಲಾಸ್ಟ್ ಸೀಸನ್ ಏನಾಯಿತು ಗೊತ್ತು ತಾನೆ, ರಿಯಾನ್ ಪರಾಗಿ ಕ್ಯಾಪ್ಟನ್ಸಿ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ. ಅಲ್ಲಿ ಏನಾಯಿತು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೆ, ಮತ್ತೆ ಅವರೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಷ್ಟೇ. ಇನ್ನೇನು ಅಲ್ಲಿ ದೊಡ್ಡ ಕಥೆನ ಇದೆಯೇ, ಅಥವಾ ಏನಾದ್ರು ಹೊಸ ಪ್ಲೇಯರ್ನ ತಗೊಂತಾರೆ ಇಲ್ಲಿ ರಾಜಸ್ಥಾನ್ ರಾಯಲ್ಸು? ಏನಿಲ್ಲ, ಇಂಡಿಯನ್ ಕ್ಯಾಪ್ಟನ್ ಇರ್ತಾರೆ, ಇವರೇ ಇರ್ತಾರೆ ಕ್ಯಾಪ್ಟನ್ ಆಗಿ ಅಂತ ಅಂದ್ಕೊಂಡಿರ್ಬೋದು. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಹೆಸರುಗಳು ಬೇರೆಯವ್ರದ್ದು ಸೌಂಡ್ ಮಾಡ್ತಾ ಇದ್ದಾವೆ ರಾಜಸ್ಥಾನ್ ರಾಯಲ್ಸ್ ಪಾಳೆಯದಲ್ಲಿ. ಹೌದು, ಸಂಜು ಸ್ಯಾಮ್ಸನ್ ಈ ಕಡೆ ಇವ್ರದ್ದು ಕ್ಯಾಪ್ಟನ್ಸಿ ಕೊಡ್ತಾರೋ ಏನು ಕತೆ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಋತುರಾಜ್ ಗಾಯಕ್ವಾಡಿ ಕ್ಯಾಪ್ಟನ್ಸಿನಿಂದ ಕೊಟ್ಟಿದ್ದಾರೆ CSK ಅವರು. ಸಂಜು ಸ್ಯಾಮ್ಸನಿಗೆ ಕ್ಯಾಪ್ಟನ್ಸಿ ಕೊಡ್ತಾರಾ ಅಥವಾ ಋತುರಾಜ್ ಗಾಯಕ್ವಾಡಿಗೆ ಕ್ಯಾಪ್ಟನ್ಸಿ ಕೊಡ್ತಾರಾ? ಹಂಗೆ ನೋಡೋಕೆ ಹೋಯ್ತು ಅಂದರೆ ಋತುರಾಜ್ ಗಾಯಕ್ವಾಡಿ ಏನು ದಬ್ಬ ಕಿತ್ತಾಕೇನು ರೀಸೆಂಟಾಗಿ ಸೌಂಡು ಕೂಡ ಮಾಡ್ತಾ ಇಲ್ಲ. ಸುಮ್ಮನೆ ಸೈಲೆಂಟಾಗಿ ನೀನು ಪ್ಲೇಯರ್ ಆಡಪ್ಪ, ಜೆನ್ಯೂನ್ ಪ್ಲೇಯರ್ ಆಗಿ ಕ್ಯಾಪ್ಟನ್ಸಿ ಹೊಡೆಯಿಲ್ಲ, ನಿಂಗೆ ತಲೆನೋವು ಆಗ್ಬಿಟ್ಟದೆ. ನೀನು ಅಲ್ಲಿ CSKಗೂ ಅಷ್ಟೊಂದೇನು ಮಾಡಿಲ್ಲ ಕ್ಯಾಪ್ಟನ್ಸಿ ತಗೊಂಡಾಗಿಂದ. ನಾನು ಇಲ್ಲಿ ಬಾರಪ್ಪ, ನೀನು ಸಂಜು ಸ್ಯಾಮ್ಸನಿಗೆ ಕ್ಯಾಪ್ಟನ್ಸಿ ಕೊಟ್ಬಿಡ್ತೀವಿ ಅಂತ ಅಲ್ಲಿ ಕೊಡಬಹುದು ನನ್ನ ಪ್ರಕಾರ. ಇನ್ನೆಲ್ಲಿ ಕ್ಯಾಪ್ಟನ್ ಆಗಿದ್ರೆ ಅಂದರೆ ಸಂಜು ಸ್ಯಾಮ್ಸನ್ನ ಕರ್ಸ್ಕೊತಾ ಇದ್ದಾರೆ ಅಂದರೆ ಅಲ್ಲಿ ಕ್ಯಾಪ್ಟನ್ಸಿನ ಕೊಡಲೇಬೇಕಾಗುತ್ತಿಲ್ಲ. ಅಂದರೆ ಸಂಜು ಸ್ಯಾಮ್ಸನಿಗೆ ಕರ್ಸ್ಕೊಂಡ್ರು ಕೂಡ ಮರ್ಯಾದೆ ಇಲ್ಲ, ಆ ಥರ ಆಗೋಗ್ಬಿಡ್ತದೆ. ಅದಕ್ಕೋಸ್ಕರ ಸಂಜು ಸ್ಯಾಮ್ಸನ್ ಹೋಗ್ತಾ ಇರೋದು. CSK ಅಂತ ಒಂದು ಪ್ರೆಸ್ಟೀಜಿಯಸ್ ಫ್ರಾಂಚೈಸ್ಗೆ ಕ್ಯಾಪ್ಟನ್ ಆಯಿತು ಅಂತಂದರೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕಿಂತ ಸಿಕ್ಕಾಪಟ್ಟೆ ಹೆಸರಿರುತ್ತೆ ಅಂತ, ಅದಕ್ಕೋಸ್ಕರ ಅವ್ರು ಹೋಗ್ತಾ ಇರೋದು. ಈ ಕಡೆಯಿಂದ ಅವ್ರು ಹೋಗ್ತಾ ಇದ್ದಂಗೆ ಇಲ್ಲಿ ರಾಜಸ್ಥಾನ್ ರಾಯಲ್ಸಲ್ಲಿ ಖಾಲಿ ಉಳ್ಕೊಳ್ತಲ್ಲ ಒಂದು ಪೊಸಿಷನ್ನು. ಏನಕ್ಕೆ ಖಾಲಿ ಉಳ್ಕೊಳ್ತಿದೆ ಅಂತ ಹೇಳ್ತೀನಿ ಅಂತಂದರೆ, ರಿಯಾನ್ ಪರಾಗಿಗೆ ಲಾಸ್ಟ್ ಸೀಸನು ಕ್ಯಾಪ್ಟನ್ಸಿನಿಂದ ಕೊಟ್ಟಿದ್ರು ಇವರು. 8 ಮ್ಯಾಚ್ನ ಕ್ಯಾಪ್ಟನ್ಸಿ ನಿಭಾಯಿಸಿರುವಂಥ ರಿಯಾನ್ ಪರಾಗು 4 ಮ್ಯಾಚ್ ಹೋಮ್ ಕ್ಯಾಪ್ಟನ್ಸಿ ನಿಭಾಯಿಸಿದ್ರೆ, 4 ಮ್ಯಾಚ್ ಅವೇ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಅದರ ಒಂದೇ ಒಂದು ಮ್ಯಾಚ್ನ 8 ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ನ ಮಾತ್ರ ಗೆಲ್ಸಿರೋದು. ಇನ್ನು 7 ಮ್ಯಾಚ್ ಇವರ ಕ್ಯಾಪ್ಟನ್ಸಿಲಿ ರಾಜಸ್ಥಾನ್ ರಾಯಲ್ಸು ಕಾಲೆತ್ಕೊಂಡ್ಬಿಟ್ಟೈತೆ. ಅದಕ್ಕೋಸ್ಕರ ಖಂಡಿತ ಒಂದು ಚೇಂಜ್ನಂತೂ ನೋಡ್ತಾ ಇರ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಅಲ್ಲ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಬರ್ತಾ ಇದೆ. ಸಂಜು ಸ್ಯಾಮ್ಸನ್ ಹೊರತುಪಡಿಸಿ ಸಂಜು ಸ್ಯಾಮ್ಸನ್ ಹೋಗಾಯಿತು ಅಂತ ಅಂದಾಗ ಇವರಿಬ್ರನ್ನ ಮೇಯ್ನ್ ರೋಲಲ್ಲಿ ಅಂದರೆ ಕ್ಯಾಪ್ಟನ್ಸಿ ರೋಲಲ್ಲಿ ನೋಡ್ತಾ ಇರ್ಬೋದು ರಾಜಸ್ಥಾನ್ ರಾಯಲ್ಸು ಅಂತ. ಮೊದಲನೇ ಹೆಸರು ಸೌಂಡ್ ಆಗ್ತಿರೋದು ಯಾವುದು ಅಂತಂದರೆ ಇಟ್ಸ್ ಯಶಸ್ವಿ ಜಾಯ್ಸ್ವಾಲು. ಪ್ಲೇಯಿಂಗ್ ಲೆವೆಲ್ ಅಂತೂ ಶಾರ್ಟ್ ಆಯ್ಕೆ, ಎಲ್ಲ ಮ್ಯಾಚಲ್ಲೂ ಖಂಡಿತ ಇರೋ ಅಂಥ ಪ್ಲೇಯರು. ಆದ್ದರಿಂದ ಇವರಿಗೆ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ ಎಕ್ಸೈಟಿಂಗ್ ಯಂಗ್ ಟ್ಯಾಲೆಂಟ್ ಬೇರೆ. ಆದ್ದರಿಂದ ಇವರಿಗೆ ಕೊಡ್ತು ಅಂದರೆ ಇನ್ನೂ ಇಂಡಿಯಾ ಲೆವೆಲಲ್ಲಾಗಿರಲಿ, ಇಂಡಿಯಾ A ಲೆವೆಲಲ್ಲಾಗಿರಲಿ, ಯಾವ ಲೆವೆಲ್ ಕೂಡ ಅಷ್ಟರ ಮಟ್ಟಿಗೆ ಇವ್ರು ಕ್ಯಾಪ್ಟನ್ಸಿನ ಅಂತ ನಾವು ಕೂಡ ಕೇಳಿಲ್ಲ. ಬಟ್ ಇಲ್ಲಿ ಏನು KL ರಾಹುಲ್ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರಾ? ನೋಡೋಕೆ ಹೋಯ್ತು ಅಂದರೆ ಕರ್ನಾಟಕ ಕ್ಯಾಪ್ಟನ್ಸಿ ನಿಭಾಯಿಸಿಲ್ಲ KL ರಾಹುಲ್. ಹೋಗ್ಬಿಟ್ಟಲ್ಲಿ ಲೀಡ್ ಮಾಡಲಿಲ್ವ ಅಲ್ಲಿ ಪಂಜಾಬ್ ಕಿಂಗ್ಸ್ನ ಟಕ್ಕನಂಗೆ ಲೀಡ್ ಮಾಡಿಬಿಟ್ಟು ಎಲ್ಲೆಲ್ಲ ಹೋಗ್ಬಿಟ್ರಪ್ಪ. ಸೊ ಇಲ್ಲೂ ಲೀಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಶಸ್ವಿ ಜೈಸ್ವಾಲ್ IPL ಇಂದನೇ ಕ್ಯಾಪ್ಟನ್ಸಿನ ಸ್ಟಾರ್ಟ್ ಮಾಡುವಂಥದ್ದು ಆಗ್ಬೋದು, ಯಾರಿಗೂ ಗೊತ್ತು, ಆದರೂ ಆಗ್ಬೋದು. ಆ್ಯಂಡ್ ಇನ್ನೂ ಒಂದು ಹೆಸರು ಕೇಳಿಸ್ತಾ ಇರೋಂಥದ್ದು, ಒಟ್ಟಲ್ಲಿ ಕ್ಯಾಪ್ಟನ್ ಇವರಾಗಿರ್ತಾರೆ, ವೈಸ್ ಕ್ಯಾಪ್ಟನ್ ಇವರಾಗಿರ್ತಾರೆ, ಅಥವಾ ವೈಸ್ ಕ್ಯಾಪ್ಟನ್ ಇವರಾಗಿರ್ತಾರೆ, ಕ್ಯಾಪ್ಟನ್ ಇವರಾಗಿರ್ತಾರೆ. ಇಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗ್ತಾರೆ, ಒಬ್ಬರು ವೈಸ್ ಕ್ಯಾಪ್ಟನ್ ಆಗ್ತಾರೆ ಅನ್ನೋ ಥರನೇ ಇರೋದು. ಕನ್ಫ್ಯೂಷನಲ್ಲಿ ಐತೆ ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅನ್ನೋದು. ಧ್ರುವ್ ಜುರಲ್ಲ ಅಥವಾ ಯಶಸ್ವಿ ಜೈಸ್ವಾಲ್ ಅಥವಾ ಮತ್ತೆ ರಿಯಾನ್ ಪರಾಗ್ ಹಿಂದೆ ಹೋಗ್ತಾರ ಅನ್ನೋದು. ಒಟ್ಟಲ್ಲಿ ಕ್ಯಾಪ್ಟನ್ಸಿ ಚೇಂಜ್ ಅಂತೂ ಆಗುತ್ತೆ. ಒಟ್ಟಲ್ಲಿ 3 ಜನರ ಹೆಸರು ಸೌಂಡ್ ಆಗ್ತಿದೆ, ಅದರಲ್ಲಿ 2 ಜನದ್ದು ಜಾಸ್ತಿ ಸೌಂಡ್ ಆಗ್ತಿದೆ. ಅದೇ ಯಶಸ್ವಿ ಜೈಸ್ವಾಲ್ ಆ್ಯಂಡ್ ಧ್ರುವ್ ಜುರಲ್ಗೆ ಏನಾದ್ರು ಕ್ಯಾಪ್ಟನ್ಸಿ ಇನ್ ಕೇಸ್ ಏನಾದ್ರು ಸಿಕ್ತು ಅಂತ ಅಂದರೆ ಇದೊಂಥರ ಲಾಂಗ್ ಟರ್ಮ್ ಸೇಫೆಸ್ಟ್ ಬೆಟ್ ಥರ ಅನ್ಕೊಬೋದು. ಇನ್ ಕೇಸ್ ಏನಾದರೂ ರಿಯಾನ್ ಪರಾಗಿಂದ ಹೋಗ್ತಾರೆ ಅಂತಂದರೆ, ಮತ್ತೆ ರಿಯಾನ್ ಪರಾಗಿಂದ ಹೋಗ್ತಾರೆ ಅಂತಂದರೆ, ಅವರು ಎಲ್ಲ ಸೋಲ್ಸಿರೋದು ಅದು ಕ್ಯಾಪ್ಟನ್ಸಿ ಎಲ್ಲ ನೋಡ್ತು ಅಂತಂದರೆ ಇದೊಂಥರ ಅಗ್ರೆಸಿವ್ ಗ್ಯಾಂಬಲ್ ಅಂತ ಹೇಳ್ಬೋದು. ಇಲ್ಲ ಮತ್ತೆ ಗ್ಯಾಂಬ್ಲಿಂಗ್ ಮಾಡೋಣ ಅನ್ನೋ ಥರ, ಸೋತ್ರ ಪರವಾಗಿಲ್ಲ ಗ್ಯಾಂಬ್ಲಿಂಗ್ ಮಾಡೋಣ ಅಂತ ಹೋದಂಗಿರುತ್ತೆ. ಇನ್ ಕೇಸ್ ಏನಾದ್ರು ಯಶಸ್ವಿ ಜೈಸ್ವಾಲ್ಗೆ ಕ್ಯಾಪ್ಟನ್ಸಿನ ಕೊಡ್ತಾರೆ ಅಂತಂದರೆ ಇದು ಸೂಪರ್ ಸ್ಟಾರ್ ಸ್ವಿಂಗು. ಇವ್ರಿಗೆಲ್ಲಿರೋಂಥದ್ದು ಸೂಪರ್ ಸ್ಟಾರ್ ಅಂದರೆ ಯಶಸ್ವಿ ಜೈಸ್ವಾಲು. ಇಲ್ಲ ಸೂಪರ್ ಸ್ಟಾರ್ನೇ ಮಾಡ್ಬಿಡೋಣ ಅವರು ಕ್ಯಾಪ್ಟನ್ನ ಅನ್ನೋ ಥರ ಇರುತ್ತೆ. ಬಟ್ ನನ್ನ ಅನಿಸಿಕೆ, ಪರ್ಸನಲ್ ಅನಿಸಿಕೆ ಏನು ಅಂತಂದರೆ ಯಶಸ್ವಿ ಜೈಸ್ವಾಲ್ನ ವೈಸ್ ಕ್ಯಾಪ್ಟನ್ ಮಾಡಿಬಿಟ್ಟು ಧ್ರುವ್ ಜುರಲ್ಗೆ ಕ್ಯಾಪ್ಟನ್ಸಿ ಕೊಡ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ ಕ್ಯಾಪ್ಟನ್ಸಿ ನಿಭಾಯಿಸಲಿ ಅಂತ. ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ಧ್ರುವ್ ಜುರಲ್ಗೆ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ, ಯಾಕಂದರೆ ಬಿಹೈಂಡ್ ದ ವಿಕೆಟ್ಸು ಅನಲೈಸ್ ಮಾಡೋದು ಚೆನ್ನಾಗಿರುತ್ತೆ, ಸಂಜು ಸ್ಯಾಮ್ಸನ್ನ ರೀಪ್ಲೇಸ್ ಮಾಡ್ದಂಗೂ ಕೂಡ ಇರುತ್ತೆ. ಸೊ ಬಿಹೈಂಡ್ ದ ವಿಕೆಟ್ಸು ನಿಂತ್ಕೊಂಡು ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕೂ, ಜೊತೆಗೆ ಇಲ್ಲಿ ಹೊಸ್ದಾಗಿ ಬಂದ್ಬಿಟ್ಟು ಇಲ್ಲಿ ಟಾಪ್ ಆಫ್ ದ ಆರ್ಡ್ರಲ್ಲಿ ಬೇರೆ ಬ್ಯಾಟಿಂಗ್ ಆಡ್ತಾರೆ, ಪ್ರೆಷರ್ನ ತೊಗೊಳೋದಕ್ಕೂ ಸಿಕ್ಕಾಪಟ್ಟೆ. ನೋಡಿ ಇವರು ಬಂದ್ಬಿಟ್ಟು ಸ್ವಲ್ಪ ಲೋವರ್ ಮಿಡ್ಲ್ ಆರ್ಡ್ರಲ್ಲಿ ಧ್ರುವ್ ಜುರಲ್ ಬರ್ತಾರೆ ಬ್ಯಾಟಿಂಗಿಗೆ. ಆದ್ದರಿಂದ ಖಂಡಿತ ಕಂಫರ್ಟಬಲ್ ಆಗಿರುತ್ತೆ. ಇವ್ರು ಟಾಪ್ ಆಫ್ ದ ಆರ್ಡ್ರಲ್ಲಿ ಬಂದ್ಬಿಟ್ಟು ಅಲ್ಲಿ ಪ್ರೆಷರ್ನ ತೊಗೊಳೋದು, ಪ್ರೆಷರ್ ತೊಗೊಳ್ಳೇಬೇಕು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಪ್ರೆಷರ್ ಇಲ್ದಿರೋ ಗೇಮೇ ಇಲ್ಲ. ಬಟ್ ನನಗೇನೋ ಈ ಥರ ಆಯಿತು ಅಂದರೆ ಚೆನ್ನಾಗಿರುತ್ತೆ. ಧ್ರುವ್ ಜುರಲ್ಗೆ ಕ್ಯಾಪ್ಟನ್ಸಿ, ಯಶಸ್ವಿ ಜೈಸ್ವಾಲ್ಗೆ ವೈಸ್ ಕ್ಯಾಪ್ಟನ್ಸಿ. ನಿಮ್ಮ ಅನಿಸಿಕೆ ಯಾರಿಗೆ ಕ್ಯಾಪ್ಟನ್ಸಿ ಕೊಡಬೇಕು? ಏನಾದರೆ ನಮ್ಮ ಫ್ರಾಂಚೈಸಾ RCB ಬಗ್ಗೆ ಯೋಚನೆ ಮಾಡೋಣ ಬಿಡುಗರು ಅಂತ ಹೇಳ್ತೀರಿ. ಸೊ ನೋಡೋಣ ಯಾರಿಗೆ ಸಿಗುತ್ತೆ ಕ್ಯಾಪ್ಟನ್ಸಿ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.